ಸ್ಥಳೀಯ ಶಾಸಕರನ್ನ ಕೇಳಿದಾಗ GBI ಆಫೀಸ್ಗೆ ಅಂತ ಆಗಿದೆ. ಸೊ ನಿಮಗೆ 1.5 ಗಂಟೆ ಬೇಕು ಅಥವಾ ಇಷ್ಟು ದಿನಕ್ಕೆ ಬೇಕು ಅಂತಂದರೆ ನಮಗೊಂದು ಇಂಜಿನಿಯರ್ಗೆ ಒಂದು ಲೆಟರ್ ಬರ್ಕೊಡಿ. ಆ ಲೆಟರ್ ಕೊಟ್ಬಿಟ್ಟು ಒಂದು ಬಾಡಿಗೆ ಕಟ್ಟಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು. ಸೊ ಬಾಡಿಗೆ ಕಟ್ಟೋದಕ್ಕೆ ಇಲ್ಲಿ ಯೋಗ ಕೇಂದ್ರಕ್ಕೆ ಅಂತ ಉದ್ಘಾಟನೆ ಆಗಿರೋ ಈ ಜಾಗಕ್ಕೆ ಬಾಡಿಗೆ ಏನಕ್ಕೆ ಕೇಳ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಥಿಂಗ್, ಇದು ಆಫೀಸ್ ಮಾಡೋದಕ್ಕೆ ಇರೋ ಜಾಗ ಬಂದು ಪಾರ್ಕಲ್ಲಿ, ಸಾರ್ವಜನಿಕ ಆಸ್ತಿ ಪಾರ್ಕಲ್ಲಿರೋದು. ನಾನು ಇಲ್ಲಿವರೆಗೂ ಯಾವುದೋ ಆಫೀಸ್ಗಳು ನೋಡಿಲ್ಲ. ಸೊ ಆಫೀಸ್ಗೆ ಇದೇ ಜಾಗ ಯಾಕೆ ಬೇಕು? ಯೋಗ ಕೇಂದ್ರ ಅಂತಲೇ ಉದ್ಘಾಟನೆ ಆಗಿರೋ ಜಾಗ ಆಫೀಸ್ಗೆ ಹಾಕಬೇಕು, ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಕಂಟಿನ್ಯೂ ಮಾಡ್ತೀವಿ ರಿಕ್ವೆಸ್ಟ್ ಮಾಡೋದನ್ನ. ಇಲ್ಲಿವರೆಗೂ ನಾವು ರಿಕ್ವೆಸ್ಟ್ ಮಾಡ್ತಾ, ನಾವು ಹೋರಾಟ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನಮಗೆ ಏನು ಹೇಳೋದು, ಅವರು ರೆಸ್ಪಾಂಡ್ ಮಾಡ್ತಾರೆ. ವೇ ಆಫ್ ರೆಸ್ಪಾಂಡಿಂಗ್, ಒಬ್ಬರು ಮಹಿಳೆ ಹಿರಿಯರು ಬಂದಿದ್ದಾರೆ ಅನ್ನೋದು ಒಂದು ಸಣ್ಣ ಸೌಜನ್ಯನೂ ಇಲ್ಲದೆ ಶಾಸಕರ ಹಿಂದೆ ಇರೋ ಸ್ಥಳೀಯರು ಮಾತಾಡ್ತಾರೆ. ಶಾಸಕರು ಮಾತಾಡೋದಕ್ಕಿಂತ ಸ್ಥಳೀಯರು ಮಾತಾಡ್ತಾರೆ. ಲಾಸ್ಟ್ ಟೈಮ್ ಹೀಗೆ ಒಂದು ಸಾರಿ ಕ್ಲೋಸ್ ಆಗಿತ್ತು. ಅವರು ಬಂದು ಬಾಳೆಯಲ್ಲಿ ಭದ್ರಯ್ಯ ಅವ್ರ ಮಗ ಬಸವರಾಜು ಅಂತ ಹೇಳಿ ಅವ್ರು ಬಂದು ಶರ್ಟ್ ತೆಗೀರಿ ಅಂತ ಹೇಳಿದ್ರು. ಸೊ ಈ ಟಿ ಶರ್ಟ್ ತೆಗೀರಿ, ಬೇರೆ ಶರ್ಟ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ನಾವು ಅದಕ್ಕೂ ಓಕೆ, ಒಂದು ದಿನ ಸಮಯ ಕೊಡಿ. ಯಾಕಂದರೆ ಇಲ್ಲಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಇದ್ದಾರೆ, ನಾವು ಹೆಣ್ಮಕ್ಳು ಶರ್ಟ್ ತೆಗಿಯೋಕ್ಕಾಗಲ್ಲ ಎಲ್ಲರ ಮುಂದೆ ಅಂತ ಕೇಳ್ಕೊಂಡ್ವಿ. ಅವ್ರು ಹೇಳಿದ್ರು ಅಣ್ಣ ತಮ್ಮಂದಿರ ಥರ ತಿಳ್ಕೊಬೇಕು, ಈಗಲೇ ತೆಗಿಬೇಕು ಅಂತ ಒತ್ತಾಯಪೂರ್ವಕವಾಗಿ ತೆಗೆಸೋದು. ಅದ್ರ ಕಾರಣ ಏನು ಅಂತ ಗೊತ್ತಿಲ್ಲ. ಮತ್ತು ಕೆಲವರು ಅಣ್ಣಂದಿರು ಬನೀನ್ ಕೂಡ ಹಾಕಿಲ್ಲ. ಅಂಥ ಅಣ್ಣಂದಿರಿಗೆ ಪರವಾಗಿಲ್ಲ, ನಿಮ್ಮ ಅಕ್ಕ ತಂಗಿಯರು ಇದ್ದಂಗೆ ಅವರೆಲ್ಲರೂ ಮಾಡಿ ಹಂಗೆ ಬರೀ ಮೈಯಲ್ಲಿ ಅಂತ ಹೇಳಿ ಮಾಡಿಸಿದ್ರು. ಇಷ್ಟೊಂದು ಧೋರಣೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇನ್ನೊಂದು ಹೇಳಬೇಕು, ನಾನು ಆ ಥರ ನಮಗೆ ಶರ್ಟ್ ತೆಗೀರಿ ಅಂದವರು ಅವ್ರದ್ದು ಖಾಸಗಿ ಜಾಗದಲ್ಲಿ ಇದೇ ಶರ್ಟ್ ಹಾಕ್ಕೊಂಡು ಬೇರೆಯವರು ಯೋಗಾಭ್ಯಾಸ ಮಾಡೋದಕ್ಕೆ ಬಿಟ್ಟಿದ್ದಾರೆ.